ಹೊಡಿ ಶಾವ್ಗ್ಯಾಗ ಮಜ್ಜಿಗೆ ಅನ್ಕೋತ ನಾವು ಇವತ್ತು ಮಾಡೋಣ ಬರ್ರಿ ಸಾಬುದಾನಿ ರೆಸಿಪಿ. ಉಪವಾಸಕ್ಕದು ಮಾಡ್ತಾರೆ ನೋಡ್ರಿ, ಅದ ಬಿಟ್ರೆ ನಾಷ್ಟಕ್ಕೂ ಮಾಡ್ಕೋಬೋದ್ರಿ ನೀವು. ಒಂದು ಕಪ್ ಸಾಬುದಾನಿ, ಅದಕ್ಕೆ ಒಂದು ಚರಿ ನೀರು ಹಾಕೊಂಡು ಅದನ್ನು ಒಂದು 5-6 ತಾಸು ನೆನ್ಲಕ್ಕೆ ಬಿಡ್ಬೇಕ್ರಿ. ಒಂದು ಬಟಾಟಿ ತೊಗೊಂಡನಿ, ಅದನ್ನು ಮ್ಯಾಲಿನ ಸಿಪ್ಪಿ ತೆಗೆದು ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಅಂತ ಒಂದು ಟೊಮ್ಯಾಟೊ, ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಒಂದೆರಡು ಮೆಣ್ಸಿಕಾಯಿ ಸಣ್ಣಗೆ ಕಟ್ ಮಾಡ್ಕೊರಿ. ಅದನ್ನು ಸ್ವಲ್ಪ ಕೊತ್ತಂಬರಿ ಇದನ್ನು ಕಟ್ ಮಾಡಿ ಎಲ್ಲ ಸೈಡ್ ಇಟ್ಕೊರಿ. ಒಂದು 2 ಸ್ಪೂನ ಎಣ್ಣೆ ಹಾಕೋರಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಶೇಂಗಾ ಸ್ವಲ್ಪ ಫ್ರೈ ಆಗಿರಿ. ಫ್ರೈ ಆದ ನಂತರ ಮೆಣ್ಸಿಗೆ ಹಾಕೊಳತ್ತೀವಿ ನೋಡ್ರಿ, ಅದು ಫ್ರೈ ಆಗ್ಬೇಕ್ರಿ. ಅದಾದ ನಂತರ ಬಟಾಟಿ ಮತ್ತು ಟೊಮ್ಯಾಟೊ ಕಟ್ ಮಾಡಿದ್ದು ಹಾಕೊಳತ್ತೀನಿ ನೋಡ್ರಿ. ಇದೊಂದು ಸ್ವಲ್ಪ ಬೇಯಬೇಕ್ರಿ. ಲೋ ಫ್ಲೇಮ್ ಇಟ್ಟು ಒಂದು 2 ನಿಮಿಷ ಮುಚ್ಚಿಡ್ರಿ, ಬಟಾಟಿ ಬೇಯಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ತಿರುಗಾಡ್ಬೇಕು ನೋಡ್ರಿ ಇದನ್ನು. ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೆನೆಸಿದ್ದ ಸಾಬುದಾನಿ ಹಾಕೋಬೇಕು, ಸ್ವಲ್ಪ ಸಕ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ರಂದ್ರೆ ರೆಡಿ ಆಯ್ತು ನೋಡ್ರಿ ನಮ್ದು ಉಪವಾಸಕ್ಕೆ ಮಾಡುವಂಥ ಸಾಬುದಾನಿ ಕಿಚಡಿ. ನೀವು ಅದೇ ಥರ ಮನ್ಯಾಗ ಮಾಡ್ಕೊರಿ, ನಮ್ಮ ಪೇಜ್ ಫಾಲೋ ಮಾಡಿರಿ. ಈ ಥರ ಆಗೈತೆ ನೋಡ್ರಿ. ಮತ್ತು ಯಾವ ರೆಸಿಪಿ ಬೇಕಾದ್ರೆ ಕಮೆಂಟ್ನಾಗ ಹೇಳ್ರಿ, ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ. ಬೈಟ್ ತೊಗೊಂಡೇನ್ರಿ, ಒಂದು ಮಸ್ತ್ ಆಗೈತೆ ರೀ. ನೀವು ಇದೇ ಥರ ಮನ್ಯಾಗ ಮಾಡ್ಕೊರಿ. ಥ್ಯಾಂಕ್ ಯು.